ತೋರಿಸಿ ನಮ್ಮನ್ನೆಲ್ಲ ದಿವಾಳಿ ಎಬ್ಬಿಸಿದ್ರು. ರೈತರನ್ನ ಹಾಳು ಮಾಡಿದ್ದಾರೆ ಅವ್ರು, ಪ್ರಚಾರನೂ ಅಲ್ಲ. ಸುಖದಿಂದ ಅವ್ರು ಇದ್ರೆ ನಾವು ಕನಸು ಕಾಣ್ತೀವಿ ಅಷ್ಟೇ, ಅವರು ಸುಖದಿಂದ ಇರಲಿಲ್ಲ. ಅವತ್ತು ಪರಿಸ್ಥಿತಿ ಆಗಿತ್ತು. ಇವತ್ತು ನೀರಾವರಿ ಆಗ್ಯದ. ಅದಕ್ಕೆ ನೀರಾವರಿಗೆ ಈಗಂತೂ ನಮ್ಮ MS ಸ್ವಾಮಿನಾಥನ್ ಅವರು ಹೇಳಿದ್ರ ಮೇಲೆ ಹೋಗ್ತಾ ಇದ್ದಾರೆ. ಪಾಪ ನಮ್ಮ ಸುಭಾಷ್ ಪಾಳೇಕರ್ ಹೇಳಿ ಪುಕ್ಕ ಅವರ ಬಂದು ಹೇಳಿದ್ರು ಸಹಿತ ಇವತ್ತು ರೈತ ಅದಕ್ಕೆ ಒಪ್ತಾರ ಅನ್ನುವಂಥ ದೊಡ್ಡ ಪ್ರಶ್ನೆ ಆಗೋದು. ಏನು ಮಾಡೋದು ಈಗ? ಏನು ಮಾಡೋದು ಏನಿಲ್ಲ. ಇದಕ್ಕೆ ಇರುವುದಂಥದ್ದು ಏನಪ್ಪ ಅಂದ್ರೆ ರೈತರಲ್ಲೇ ಒಂದಿದ್ದು. ಈಗ ನೋಡಿರಿ, ಒಂದು ವೇಳೆ ಹಂಗೆ ಯಶಸ್ವಿ ಇತ್ತಿತ್ತಂದ್ರೆ ನಮ್ಮ MSc ಅಗ್ರಿ ಆದಂಥವರು, BSc ಅಗ್ರಿ ಆದಂಥವರು ಎಷ್ಟು ಜನ ಭೂಮಿಗೆ ಬಂದು ಇವತ್ತು ದುಡಿತಾ ಇದ್ದಾರೆ. ಒಳ್ಳೆ ಅಭ್ಯಾಸ ಮಾಡಿದಾರಲ್ರಿ ಅವರು. ಮಾಸ್ಟರ್ ಡಿಗ್ರಿ ಮಾಡಿದ್ದಾರೆ, ಬ್ಯಾಚುಲರ್ ಡಿಗ್ರಿ ಮಾಡ್ಕೊಂಡಿದ್ದಾರೆ. ಅವ್ರು ಯಾರೂ ಇಲ್ಲಿ ಅಗ್ರಿಕಲ್ಚರ್ ಮಾಡೋಕ್ಕೆ ಬರೋದಿಲ್ಲ. ಯಾಕಂದ್ರೆ ಲಾಭ ಇಲ್ಲಲ್ಲೇ. ಅದಕ್ಕೆ ಲಾಭದ ಮಾರ್ಕೆಟ್ ಮಾಡೋದು ಹೆಂಗೆ, ಇದ್ರ ಬಗ್ಗೆ ನಾವು ಇವತ್ತು ಚಿಂತನೆ ಮಾಡ್ಬೇಕಾಗ್ಯದ. MS ಸ್ವಾಮಿನಾಥನ್ ಅದಕ್ಕೆ ಪರಿಹಾರ ಕೊಟ್ಟಿದ್ದಾರೆ. C2+2 3 ಅಂತ ಕೊಟ್ಟಿದ್ದಾರೆ. ಆ ಪರಿಹಾರ ಏನಪ್ಪ ಅಂತಂದ್ರೆ ಬೆಳೆದ ಬೆಳೆಗೆ ಅಲ್ಲಿ ಲೆಕ್ಕ ಹಾಕ್ಕೊಂಡು ಎಷ್ಟು ಖರ್ಚು ಬಂತು, ಅದರ ಗೊಬ್ಬರ ಖರ್ಚು ಎಷ್ಟಾಯಿತು, ಆಳು ಹಣ್ಣಿನ ಖರ್ಚು ಎಷ್ಟಾದವು, ಅದು ಲೆಕ್ಕ ಮಾಡಿ ಅದ್ರ ಮೇಲೆ 50%. ಈಗ $100 ಖರ್ಚು ಮಾಡಿದರೆ $50 ಲಾಭ ಅಂದ್ರೆ $150 ಅದನ್ನು ಮಾರಲಿ ಅಂತ ಮಾರ್ಕೆಟಿಂಗ್ ಕೊಟ್ಟಿದ್ದಾರೆ. ಅದನ್ನು ಈ ಮೊದಲು ನಮ್ಮ ಮೋದಿ ಅವರು ಅದು ಮಾಡ್ತೀನಿ ಅಧಿಕಾರಕ್ಕೆ ಬಂದ್ರೆ ಅಂತ ಹೇಳಿದರು. ಸ್ವತಃ ಮನಮೋಹನ್ ಸಿಂಗ್ ಇದ್ದಾಗ ಅವ್ರಿಗೆ ಪತ್ರನೂ ಬರೆದ್ರು ಜೋರ್ದಾರಾಗಿ, ಇಲ್ಲ ರೀ ನೀವು MS ಸ್ವಾಮಿನಾಥನ್ ಪ್ರಕಾರ ನೀವು ರೇಟ್ ಫಿಕ್ಸ್ ಮಾಡಿರಿ ಅಂತೇಳಿ. ತಾವು ಅಧಿಕಾರಕ್ಕೆ ಬಂದಾಗ ಅದನ್ನು ಬಿಟ್ಟರು. ಇವತ್ತು ಬೆಂಬಲ ಬೆಲೆ ಘೋಷಣೆ ಮಾಡಿದ್ರೆ ಸರ್ ಬೆಂಬಲ ಬೆಲೆ ಕಾನೂನು ಮಾಡ್ತಾ ಇಲ್ಲ, ಸುಮ್ಮನೆ ಘೋಷಣೆ ಮಾಡಿ ಬಿಡ್ತಾರೆ ರೀ. ಅದು ಕೊಡೋರು ಯಾರು? ಈಗ ಮೊನ್ನೆ ಆಯಿತು ಘಟನೆ, $2,400 ಮೆಕ್ಕೆಜೋಳಕ್ಕೆ ಘೋಷಣೆ ಮಾಡಿದ್ರು. ಘೋಷಣೆ ಮಾಡಿ ಸರ್ಕಾರಲ್ಲೇ ತೊಗೊಳ್ತೈತಿ, ಉಳಿದು ಯಾರೂ ತೊಗೊಳ್ಳೋದಿಲ್ಲ. ಕೆಲವು ಕಾರ್ಖಾನೆಗಳು ರಿಸ್ಟ್ರಿಕ್ಷನ್ ಹಾಕಿದ್ರು, ಆದರೂ ತೊಗೊಳ್ಳಿಲ್ಲ. ಏನು ಮಾಡ್ಲಿಕ್ಕೆ ಸಾಧ್ಯ? ಕಾನೂನು ಇಲ್ಲಲ್ಲೇ. ಹೋಗಿ ಕಬ್ಬಿಗೆ ಕಾನೂನು ಅದ, 15 ದಿವಸದೊಳಗೆ ಕಬ್ಬು ಬಂದಂಥ ಫ್ಯಾಕ್ಟ್ರಿ ಮುಟ್ಟಿ 10 ದಿವಸ ನೀವು ಬಿಲ್ ಕೊಡ್ಬೇಕಂತೇಳಿ. ಎಷ್ಟು ಫ್ಯಾಕ್ಟ್ರಿ ಕೊಡ್ತಾವ?